ಬನ್ನಿ ಹಿಂದೆ ಬನ್ನಿ ಅಮ್ಮ ಮುಂದೆ ಹೋಗಿ. ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ತುಂಬಾ ಚೆನ್ನಾಗಿ ಈ ಒಂದು ಭಾಗ್ಯ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ತೀನಿ. ಈ ಒಂದು ಹಾಲು ಉಕ್ಸೋದಿದೆಯಲ್ಲ ನಿಜವಾಗ್ಲೂ ಗೈಸ್ ಗ್ರೇಟ್ ಗ್ರೇಟ್ ಹಾಗೂ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಕಣ್ಣಲ್ಲಿ ಗೋವಿಂದ ಹರಿ ಗೋವಿಂದ ಅನಾಥ ರಕ್ಷಕ ಗೋವಿಂದ. ನಾನು ಸೇರುವದ್ದಿ ಏನು ಮನೇಲಿ ಎಂಟ್ರಿ ಕೊಡ್ತಿಲ್ಲ, ನನಗೆ ತುಂಬಾ ಇಷ್ಟ. ಅದಕ್ಕೆ ಪ್ರೀವಿಯಸ್ ವ್ಲಾಗಲ್ಲೂ ಹಾಕಿದೆ, ಮತ್ತು ಈ ವ್ಲಾಗಲ್ಲಿ ಸ್ವಲ್ಪನೇ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ. ಸೊ ಎನಿವೇಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಇಲ್ಲಿ ತನಕ ವ್ಲಾಗ್ನ ತೋರಿಸಿದ್ದೆ. ಇವಾಗ ಇನ್ನು ಮುಂದೆ ಹಿಂಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಹಾಲುಕ್ಸೋ ಶಾಸ್ತ್ರ ಪ್ರತಿಯೊಂದೂ. ಸೊ ಅದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಇದು ಬಂದು ಗೃಹ ಪ್ರವೇಶದ ಕೊನೆಯ ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಮುಂದೆ ಬೇರೆ ರೀತಿ ವ್ಲಾಗ್ಸೇ ಬರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ತುಂಬ ಸಕ್ಕತ್ತಾಗಿರೋ ವ್ಲಾಗ್ಸ್ ಬರುತ್ತೆ ಗೈಸ್. ದೇವ್ರ ಮನೇಲಿ ಇಡಬೇಕು ಕೆಳಗಡೆ. ಮಮ್ಮಿ ಅಕ್ಕ ಮನೆದು ಹಾಲು ತೊಳ್ಕೊ ಬಂದ್ರಾ? ಓಡ್ ಬಂದಿದ್ದೀನಿ. ಓ ಸೂಪರ್ ನಮ್ಮಮ್ಮ. ಹಾ ಹಾಕ್ಲಾ? ಇಲ್ಲಿ ನೀನ್ ಚಂದ ತೆಗಿಬೇಕು ಪ್ಲೀಸ್. ಸ್ವಲ್ಪ ಕಮಲದ ಕಣ್ಣೋಳೆ ಕಮಲದ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾದ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲನಿ ಕರಮುಗಿರೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ನಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಅಭಿಷೇಕಗಾಗಿ ನಿನಗಾಗಿ ನಾನಂದಿನಮ್ಮ, ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುಳಮ್ಮ, ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯಲ್ಲಿ ತುಂಬುವಂತೆ, ಬಂಗಾರದ ಗೆಜ್ಜೆನಾದ ನಮ್ಮ ಮನೆಯೆಲ್ಲ ತುಂಬುವಂತೆ, ಮನೆಗೆ ಬಾ ನಮ್ಮ ಮನೆಗೆ ಬಾ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಧನಲಕ್ಷ್ಮಿ ರಾಮ ಮನೆಯನ್ನು ಬೆಳಗಾಗಿ ಮಾಡು, ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು, ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಿಸು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ನೆಲೆಸು, ಮುನಿಯುತ ಮುನಿಯುತ ಆರತಿ ಬೆಳಗುವೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲನಿ ನರುವಿನೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಒಬ್ಬೊಬ್ರು ಹಿಂದೆ ಬನ್ನಿ ಅಮ್ಮ ಮುಂದೆ ಹೋಗಿ ಒಬ್ಬೊಬ್ರು
ಸ್ವಲ್ಪ ಹಾಕಿ ಶುಗರ್ ಇರೋರಿಗೆ ಕಷ್ಟ ಆಗುತ್ತೆ ಆಮೇಲೆ ಮೇಡಮ್ ಇಬ್ರು ಮೇಡಮ್ ಸರ್ ನೀವು ಇಬ್ರು ಕಪಲ್ ಒಂದ್ಸಲ ಈಗ ಹಾಕಿ ಸರ್ ನೀವು ಅವ್ರ ಕೈ ಹಿಡ್ಕೊಂಡು ಬಿಟ್ರೆ ಸರ್ ನಿಮ್ದೇ ಸರ್ ಇವತ್ತು ಹಾಕೋದ್ ಮಾಡ್ಬೇಡಿ, ಇಬ್ರು ತೆಗೆದ್ರೆ ಒಟ್ಟಿಗೆ ತೆಗ್ಬಿಡಿ. ಸ್ಟೆಪ್ ಈಗ ಮುಂದೆ ಬನ್ನಿ. ನೀವು ಮುಂದೆ ಬನ್ನಿ. ಮುಂದಕ್ಕೆ ಓಕೆ ಹಾಕಿ ಓಕೆ ನಿಮ್ಮ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಎಲ್ಲ ಹಾಲು ಉಕ್ತಂಗೆ ಉಕ್ಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು ಮಕ್ಕಳೇ. ದೇವ್ರಿಗೆ ಅದನ್ನ ಗ್ಲಾಸ್ ಎಲ್ಲ ತಂದವ್ರು, ಹೊಸ ಗ್ಲಾಸ್ ಅಲ್ಲಿ ಗ್ಲಾಸಲ್ಲಿ ಹೊಸ ಗ್ಲಾಸ್ ಎಲ್ಲ ತಂದಿದ್ರ ದೇವ್ರಿಗೆ. ದೇವ್ರಿಗೆ ಹಾಲು ಕೊಡ್ಬೇಕು ಫಸ್ಟ್ ಅದಕ್ಕೆ. ಅಲ್ಲ ಮಗ, ಹೊಸ ಗ್ಲಾಸ್ ಸ್ಟೀಲ್ ಗ್ಲಾಸ್, ಪೇಪರ್ ಗ್ಲಾಸ್ ಅಲ್ಲಿ ಇಟ್ಕಲ್ಲ, ಸ್ಟೀಲ್ ಗ್ಲಾಸ್ ಅಲ್ಲಿ. ಆಯ್ತು ಬಾ ಮಗ, ಲೈಕ್ ಕೊಡಿ, ಎಲ್ಲರೂ ಲೈಕ್ ಕೊಡಿ. ನೋಡಿ ಎಲ್ಲ ಪೂಜೆ ನಡೀತಾ ಇದೆ ನಮ್ಮ ಮನೇಲಿ ಇವತ್ತು. ನಿನ್ನೆ ಪೂಜೆ ಬೇರೆ, ಇವತ್ತು ಪೂಜೆ ನಡೀತಾ ಇದೆ. ನೋಡಿ ಎಲ್ಲರೂ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ. ನಮ್ಮ ಸೊಸೆ ಚಾನಲ್, ಮೋಹನ್ ಚಾನಲ್, ಸುಪ್ರಿಯಾ ಚಾನಲ್, ಎಲ್ಲ ಚಾನಲ್ ನೋಡಿ. ಫ್ರೆಂಡ್ಸ್, ನಾನು ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮೂಮೆಂಟ್ ಇದೆಯಲ್ಲ, ಅಳಬಾರ್ದು, ಖುಷಿ ಪಡ್ಬೇಕು, ಬೇಡ ಅಳಬಾರ್ದು. ಈ ಒಂದು ಭಾಗ್ಯ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ತೀನಿ. ಈ ಒಂದು ಹಾಲು ಉಕ್ಸೋದಿದೆಯಲ್ಲ, ನಿಜವಾಗ್ಲೂ ಗೈಸ್ ಗ್ರೇಟ್ ಹಾಗೂ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಅದೇ ಹಾಕ್ತೀನಿ, ಬಟ್ಲಲ್ಲಿ ಹಾಕ್ತೀನಿ. ಕಡ್ಡಿ ತಾಕ್ಸ್ಕೊಂಡಿರಾ, ಕಡ್ಡಿ ತಾಕ್ಸ್ಕೊಂಡಿರಾ. ಇದೊಂದು ಗಿಫ್ಟ್ ಬಂದು ನಂದು. ಮೋಹನ್ ಬನ್ನಿ ಬನ್ನಿ ಬನ್ನಿ, ಕಮ್ಮಿ ಆಂಟಿ ಎಲ್ಲರೂ ಬನ್ನಿ. ನಮ್ಮ ಮನೆ ಲಕ್ಷ್ಮಿ ಆಲ್ರೆಡಿ ಬಂದಿದ್ದಾರೆ. ಆ ಲಕ್ಷ್ಮಿನ ತೋರಿಸೋ ಸಮಯ ಬಂತು. ಮೋಹನ್ ಹಾಗೂ ನಂದು ಮಾತ್ರ ಖುಷಿ. ಬನ್ನಿ ಖುಷು. ಮೇಡಮ್ ಇರಿ ಮೇಡಮ್, ಇವರು ಇಲ್ಲ, ನಾನು ಓಪನ್ ಮಾಡಿ ಬರೋಣ. ಈ ಕಡೆ ಬನ್ನಿ ಮೇಡಮ್, ಲೈಟ್ ಈ ಕಡೆ ಬನ್ನಿ. ಇಬ್ರು ಗಂಡ ಹೆಂಡತಿ ಕೊಡಿ. ರಿವೀಲಿಂಗ್ ಟೈಮ್. ಇದನ್ನ ಆಕ್ಚುಲಿ ಓಪನ್ ಮಾಡಿರ್ಲಿಲ್ಲ, ನೆನ್ನೆ ಕೊಟ್ಟು ನಾನು. ಅಕ್ಕಂದು ತೆಗಿಯೋದ, ಇಬ್ಬರು ಅಕ್ಕ ತೆಗೆದು ಸೊ ನಮ್ಮ ಅಕ್ಕಗೆ ಲಕ್ಷ್ಮಿ ಮುಖವಾಡನ ನಾನು ಗಿಫ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಲಚ್ಚು ಮನೆಯಲ್ಲಿ ಲಕ್ಷ್ಮಿ ಚೆನ್ನಾಗಿ ಹೊಲಿಬೇಕು. ಹೆಂಗ್ ಈ ಹೊಸ ಮನೆಯಲ್ಲಿ ಈ ಹೊಸ ಲಕ್ಷ್ಮಿ ತಾಂಡವ ಆಡ್ಬೇಕು, ಲಕ್ಷ್ಮಿ ತಾಂಡವ ಆಡ್ಬೇಕು ಲಕ್ಷ್ಮಿ ಮನೆಯಲ್ಲಿ. ಈ ಕಡೆ ನೋಡಿ ಹಾಗೆ ನಾಣ್ಯಲಕ್ಷ್ಮಿ, ಗಜಲಕ್ಷ್ಮಿ, ಮಹಾಲಕ್ಷ್ಮಿ ಈ ಅಮ್ಮನ ಮುಖ. ನಾಣ್ಯಲಕ್ಷ್ಮಿ, ಮಹಾಲಕ್ಷ್ಮಿ, ಎಲ್ಲ ಲಕ್ಷ್ಮಿ ಇದ್ರೆ ಎಲ್ಲ ಲಕ್ಷ್ಮಿ ರೂಪನೂ ಕಾಣಿತ್ತು. ತುಂಬಾ ಚೆನ್ನಾಗಿ ಇದನ್ನ ಅಕ್ಕಿ ಕಲ್ಸಲ್ಲಿ ಇಟ್ಬಿಟ್ಟು ನೀನ್ ಹಿಂಗೆ ಕೊಡ್ಬೋದಾಯ್ತು ಅಕ್ಕಿ. ಗೈಸ್, ನಂಗೆ ಗೊತ್ತು ಅಳ್ಬಾರ್ದು ಅಂತ, ಬಟ್ ನನ್ ಖುಷಿಯಿಂದ ಕಣ್ಣೀರ್ ಬರ್ತಿರೋದು. ಸಂತೋಷಕ್ಕೆ ಆನಂದ ಸಂತೋಷಕ್ಕೆ ಬಂದ್ಬಿಡುತ್ತೆ. ನಮ್ಮ ದೊಡ್ಡ ಲಕ್ಷ್ಮಿಗೆ ಈ ಲಕ್ಷ್ಮಿ. ಥ್ಯಾಂಕ್ ಯು. ಮೇಡಮ್ ಹಾಗೆ ಇರಿ, ಹಾಗೆ ಇರಿ ಮೇಡಮ್, ಹಾಗೆ ಈ ಕಡೆ ನೋಡಿ, ಹೋಲ್ಡ್ ಈ ಕಡೆ ಇಟ್ಕೊಳ್ಳಿ, ಇಟ್ಕೊಳ್ಳಿ. ಹಾಗೆ ಇದೆ. 3 ಜನನು ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಗೈಸ್. ಅಂಡ್ ಇವಾಗ ಒಂದು 4th ಫ್ಲೋರ್ ಮಾಡ್ತಾ ಇದೀವಿ. ಸೊ ಏನ್ ಗೊತ್ತಾ, ಯಾವತ್ತೂ ಟಚ್ ಹುಡಿ ತರ ನೋಡಿಲ್ಲ, ಮುಂದಕ್ಕೆ ನೋಡ್ತೀವಿರೋ ಗೊತ್ತಿಲ್ಲ, ಬಟ್ ಇದೇ ನಾವು ನಮ್ ಫಸ್ಟ್ ನೋಡ್ತಿರೋದು. ನಿಮ್ಮನೆ ಅಂದ್ರೆ ನೀನು ಹುಟ್ಟಿಸ್ತಿದ್ದಲ್ಲ ಹಾಲು ಉಕ್ಸ್ಬೇಕಾದ್ರೆ ಹೆವಿ ಇಮೋಷನಲ್ ಆಗ್ಬಿಟ್ಟಿದೆ. ಅಂದ್ರೆ ನಿನ್ನೆಯಿಂದನೂ ಫುಲ್ ನಾರ್ಮಲ್ ಆಗಿ ಇದೆ ನಂಗೆ. ಹಾಲು ಉಕ್ಸ್ಬೇಕಾದ್ರೆ ಹೆವಿ ಇಮೋಷನಲ್ ಆಯ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಹಾಲು ಅಂದ್ರೆ ಹೊಸ ಮನೆಯಲ್ಲಿ ಅಳಬಾರ್ದು, ಅದು ಗೃಹ ಪ್ರವೇಶ ದಿವಸ ಅಳಬಾರ್ದು ಅಂತ. ಅದು ಅಳದಂತ ಅಲ್ಲ ಗೈಸ್, ಸರಿನಾ? ಅದು ಬಂದು ಒಂದು ಸಂತೋಷದ ಒಂದು ನೀರ್ ಅಂತೀವಲ್ಲ, ಆನಂದ ಬಾಷ್ಪ. ಲೈಕ್ ಓಕೆ, ಫೈನಲಿ ವಿ ಡಿಡ್ ಇಟ್. ಅಷ್ಟು ಕಷ್ಟ ಅದು ಇದು ಜರ್ನಿ ಹೆಂಗಿತ್ತು ಅಂತಂದ್ರೆ ಇವತ್ತು ಆ ದಿವಸ ಸಾರ್ಥಕ ಆಯ್ತು ಅಂತ ಫೀಲ್ ಬರುತ್ತಲ್ಲ. ಇವಾಗ ಇಲ್ಲಿ ನಾವು ಅದನ್ನೇ ಕಂಪ್ಲೀಟ್ ಮಾಡೋಣ. ಬನ್ನಿ ಬನ್ನಿ ಮಾಡ್ತೇನೆ ಕ್ಯಾಮ್ರಾ ಮೇಲೆ ನಾನು ಹೊಡೆದೇ ಕಳಿಸ್ತಾರೆ ಈಗ.
ಮಾಡು. ಯಾವ ಫೋನ್ ಯಾರ್ಯಾರ್ದು ಅಂತ ಮತ್ತೆ ಹೋಗ್ಬಿಟ್ಟಲ್ಲ ಯಾರೇನು ಜೂಮ್ ಮಾಡ್ಲಿ ಅಂತ ಗೊತ್ತಲ್ಲ ನಂಗೆ ಇವಾಗ ಯಾರು ಫೋನ್ ಕೊಟ್ರು ಈ ಸ್ವಲ್ಪ ನೀರು ಎಲ್ಲ ಸೇತನ ಮೇಕೆ ನೀರು ತೊಳೆದೈತೆ ಅಂದೆ. ಪ್ರತಾಪಣ್ಣ ಆಮೇಲೆ ಇನ್ನೊಂದ್ ಚೂರು ಹಿಂಗ್ ಮಾಡಿದ್ರೆ ಆಯ್ತು. ಹಾಕ್ಬೇಕು ನಿಧಾನದಲ್ಲಿ ಸ್ವಲ್ಪ ಎಣ್ಣೆ ಕರ್ಪೂರ ಹಾಕೊಂಡು ಹಚ್ಬೇಕು. ಅವರೇ ಹಚ್ಬೇಕು ಒಲೆನ ಕರ್ಪೂರ ಹಾಕ್ಬಿಟ್ಟು ಇನ್ನೊಂದು ಎಲ್ಲೋ ಹಾಕು ಎಲ್ಲೋ ಈಗ ಹಣ್ಣು ಮುರಿ ದೀಪ ಈಗ ಹಣ್ಣು ಮುಟ್ಟಿ ಕಟ್ಟಿ ಪೂಜೆ ಮಾಡಿ ಆಮೇಲೆ ಕಾಯಿ ಇನ್ನೊಂದು ಇನ್ನು ನೀನು ಮಾಡು. ನಾವು ಅದು ಅಲ್ಲಿ ನಾವು ಮಾಡಿದ್ದೀವಲ್ಲ ಸೆಕೆಂಡ್ ಫ್ಲೋರ್ ಮಾಡು. ಬನ್ನಿ ಎಲ್ಲರೂ ಮೋಹನ್ ಅರುಣ್ ಪುನೀತ್ ಪದ್ಮ. ಓಕೆ ಫ್ರೆಂಡ್ಸು, ಇವತ್ತು ನಾನು ನಂದು ಈ ಮನೆಗೆ ನನ್ನ ತಂಗಿ ಕೈಯಿಂದ ಇದೆಲ್ಲ ಮಾಡಿಸ್ತಿರೋದು. ಬಿಕಾಸ್ ನನ್ನ ಮನೆ ಹಾಗೂ ಅಕ್ಕ ಅಂದ್ರೆ ಫಸ್ಟ್ ಸೆಕೆಂಡ್ ಫ್ಲೋರ್ ಹಾಗೂ ಥರ್ಡ್ ಫ್ಲೋರ್ ನಾವೇ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಈ ಮನೆ ಎಲ್ರಿಗೂ ಅಲ್ವಾ, ಸೊ ಇದು ನಂದು ಮನೆ, ನಂದು ಇವಾಗ ಮಾಡ್ತಿರೋದು. ಬಾ ಮೋಹನ, ಬನ್ನಿ ಮೋಹನ್, ಬನ್ನಿ ಬನ್ನಿ ನಾನು ಮಾಡಿ ಪೂಜೆ ಮಾಡಿ ಬಾ ಅಕ್ಕ. ಅರ್ಶಿನ ಕುಂಕುಮ ಮಾಡು ಕಾಯಿಗೆ. ಮಮ್ಮಿ ಎಲ್ಲಿ ನಿಮ್ಮ ಅಮ್ಮ ಎಲ್ಲಿ ಮಮ್ಮಿ ಥರ್ಡ್ ಫ್ಲೋರ್ ಅಲ್ಲಿ ಇತ್ತು ಕದ್ದೆ. ಯಾವ ಕೈ ಸಿಗಲ್ಲ ಕಾಲ್ ಮಾಡಿ ಮಮ್ಮಿ ಮಮ್ಮಿ ಆಗ್ಬಿಡಿ ಥರ್ಡ್ ಫ್ಲೋರ್ ಅಲ್ಲಿ ಇಲ್ಲ ಅನ್ಸುತ್ತೆ. ಕೊಡಿ ನಾನು ಮಾಡ್ತೀನಿ ನನ್ನ ಫೋನ್. ಮಮ್ಮಿ ಏನಂದು ಇಲ್ಲಿ ನೋಡೆ ಕಮ ನಂದು ಮೋಹನ್, ಹೌ ಆರ್ ಯು ಫೀಲಿಂಗ್? ಮಾಡಿರ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಹಾಲು ಯಾವಾಗಲೂ ಹಿಂಗೆ ಉಗಿಸ್ಬೇಕು. ಈ ತರ ಇಟ್ಕೆ ಎಲ್ಲ ಇಟ್ಟಿಯಲ್ಲ, ಸ್ಲ್ಯಾಬ್ ಎಲ್ಲ ಹಾಕಿದೀವಲ್ಲ ಊರಲ್ಲಿ ಹಂಗೇನೆ ಮಾಡಿದ್ದು. ಅಯ್ಯೋ ನನ್ನ ಕೃಷ್ಣ, ಅಯ್ಯೋ ನನ್ನ ಕೃಷ್ಣ, ನನ್ನ ಮುದ್ದು ಕೃಷ್ಣ. ಹೆಂಗೆ ನನ್ನ ಮಗೊಂದು ಸೂಟು ಬೂಟು ಏನ್ ಅನ್ಕೊಂಡಿದ್ಯಾ ನೀನು? ಅಕ್ಕ ಅದು ರಂಗೋಲಿ ಸಕ್ಕರೆ ಅಂತ ಹಾಕಿ ಆಮೇಲೆ ಉಸ್ಕೋ छोड़के दुआ मोहन. हाँ ನಮ್ಮ ರಾಜಿ ಬಂದಿದ್ದಾನೆ. ರಾಜಿ ಸೂಟು ಬೂಟು ಹಾಕೊಂಡ್ ಬಂದಿದ್ದಾನೆ. ಹೆಂಗೆ ನನ್ನ ಮಗ?
ಉಮ್ಮ ಕೊಡು ಮಮ್ಮಿಗೆ. ನೀರ್ ತಂದು ಯಾರು ಸ್ನಾನ ಮಾಡ್ಸಕ್ ಕರ್ಕೊಂಡ್ ಬಂದ್ಬಿಟ್ಟವ್ರೆ? ಸ್ನಾನ ಮಾಡಿಸ್ತೀರಾ? ಒಂದ್ ನಿಮಿಷ ಡ್ಯಾಡಿ ಇರು, ನಂದು ಹಚ್ತಾಳೆ. ಇಲ್ಲ ಡ್ಯಾಡಿ ನೀನ್ ಹಚ್ಚು ಪರವಾಗಿಲ್ಲ, ನೀನು ಕಮ್ಮಿ ಹಚ್ಚಿ. ಟಚ್ಚು ಇನ್ನೊಂದು ಟಚ್ಚು. ನಂದು ಹಂಗೆ ನಿಂತ್ಕೋ, ಹಂಗೆ ನಿಂತ್ಕೊಳ್ಳಿ. ಆಮೇಲೆ ಮಾತಾಡ್ಸ್ಬೋದು ತಾನೇ. ಎಸ್ ಮಮ್ಮಿ. ನಮ್ಮೊಂದು ಸ್ವಲ್ಪ ಈ ಕಡೆ ಸೈಡ್ ಬನ್ನಿ. ಇದರ ಆನಂದು ಇದೇ ಮಾಡ್ತಾ ಇದ್ದೀನಿ. ಮೆಟ್ಟಿ ಮಾಡಿ ಇದು ಮಾತ್ರ ಕರ್ಪೂರ ಹಾಕ್ತೀವಿ. ನಮ್ಮ ಅಪ್ಪ ಅಮ್ಮಂಗೆ ಏಕೈಕ ಕನಸು ಅಂತ ಅಂದರೆ ಬೆಂಗಳೂರಲ್ಲಿ ಅವ್ರ ಸ್ವಂತ ಮನೇನ ಮಾಡಬೇಕು ಅಂತ. ಸೊ ಬೆಂಗಳೂರಲ್ಲಿ ಮಾಡೋಕ್ಕಾಗಿಲ್ಲ, ಬಟ್ ದೆನ್ ಊರಲ್ಲಿ ಸ್ವಂತವಾಗಿ ಒಂದು ಡೂಪ್ಲೆಕ್ಸ್ ಮನೆಯೇ ಕಟ್ಟಿದ್ದಾರೆ. ಸೊ ಅದು ತುಂಬ ಪ್ರೌಡ್ ಫೀಲಿಂಗು. ಆ್ಯಂಡ್ ಹಾಗೂ ಬೆಂಗಳೂರಲ್ಲೂ ಕಟ್ಬೋದು, ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ತುಂಬ ಪ್ರೆಷರ್ ಇತ್ತು ಗೈಸ್. ಏನು ಗೊತ್ತಾ, ನಮ್ಮ 3 ಜನ ಹೆಣ್ಮಕ್ಳು, ನಮ್ಮ 3 ಜನದ ಮದುವೆ, ನಮ್ಮ 3 ಜನದ ಬಾಣಿಂತನ, ನಮ್ಮ 3 ಜನ ಮಕ್ಳದ್ದೆಲ್ಲ ಇದು, ಆಮೇಲೆ ನಮ್ಮ ಎಜುಕೇಷನು ಎಲ್ಲನೂ ಮಾಡಿದ್ದಾರೆ. ಸೊ ಇವಾಗ ಒಂದು ಗಂಡು ಮಗ ಇರ್ತಿದ್ರೆ ಒಂದು ಮನೆ ಕಟ್ಸ್ಕೊಡ್ತಾ ಇದ್ರಿ ಅಲ್ವಾ. ಸೊ ನಾವು 3 ಜನ ಹೆಣ್ಮಕ್ಳು ಸೇರಿ ಯಾಕೆ ನಮ್ಮ ಅಪ್ಪ ಅಮ್ಮಂಗೆ ಒಂದು ಕಟ್ಸ್ಬಾರ್ದು? 1 BHK ಆಗಿರಲಿ, ಚಿಕ್ಕ ಗೂಡೆ ಆಗಿರಲಿ, ಬಟ್ ಅವ್ರ ಹೆಸರಲ್ಲಿ ಒಂದು ಇರಬೇಕಲ್ವಾ ಅಂತ ಅಂದ್ಕೊಂಡು ನಾವು ಈ ಒಂದು ಮನೇನ ಡೆಡಿಕೇಟೆಡ್ ಆಗಿ ಅವ್ರಿಗೋಸ್ಕರ ಅಂತಾನೆ ಮಾಡಿಸಿರೋದು. ಎಲ್ಲರೂ ಹೇಳ್ತಾರಲ್ಲ ಯೂಶ್ವಲಿ ನಮ್ಮ ಹೆಣ್ಮಕ್ಳು ನಮಗೆ ಗಂಡು ಮಕ್ಕಳು ಥರ, ಅವರು ಅದೇ ರೀತಿ ನಮಗೆಲ್ಲ ಮಾಡೋದು ಅಂತ. ಫ್ರೆಂಡ್ಸ್, ನಾವು ನಮ್ಮ ಅಪ್ಪ ಅಮ್ಮಂಗೆ ಗಂಡು ಮಕ್ಕಳು ಥರ ಆ ಥರ ಬೇಡ, ಹೆಣ್ಮಕ್ಳು ಸೇರಿಕೊಂಡು ಇದನ್ನ ಮಾಡಿದ್ದೀವಿ ಅಂತ ನಾನು ಇವತ್ತು ಪ್ರೌಡಾಗಿ ಹೇಳ್ತಾ ಇದ್ದೀನಿ. ಮೇ ಬಿ ನಾನು ಒಂದು ಸ್ವಲ್ಪ ಜಾಸ್ತಿ ಹೇಳ್ತಿರ್ಬೋದು, ಬಟ್ ಏನು ಗೊತ್ತಾ, ಯಾಕೋ ಇವತ್ತು ಹೇಳಬೇಕು ಅಂತ ಅನಿಸ್ತಾ ಇದೆ, ಅದು ಯಾಕಂತ ಗೊತ್ತಿಲ್ಲ. ಸೊ ವಿ ಆರ್ ಪ್ರೌಡ್ ಆಫ್ ಆರ್ ಸೆಲ್ಫ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ವಿ ಆರ್ ಹ್ಯಾಪಿ ಗೈಸ್. ನಾವು 3 ಜನ ಸೇರಿ ಇದನ್ನ ಮಾಡಿರೋದು. ವಿ ಆರ್ ಆ್ಯಕ್ಚುಲಿ ವೆರಿ 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 ಹ್ಯಾಪಿ. ಮೇ ಬಿ ನನ್ನ ಅಣ್ಣ ತಮ್ಮ ಇದ್ದರೆ ಇನ್ನೂ ಜಾಸ್ತಿ ಮಾಡ್ತಿದ್ನೇನೋ ಅಥವಾ ಗೊತ್ತಿಲ್ಲ ಗೈಸ್, ಮಾಡ್ತಿದ್ನೋ ಅಥವಾ ಮಾಡ್ತಿರಲ್ವೋ ಗೊತ್ತಿಲ್ಲ. ಬಟ್ ನಾವು ಹೆಣ್ಮಕ್ಳು ಸೇರಿ ನಮ್ಮ 100% ಎಫರ್ಟ್ನ ಹಾಕಿದ್ದೀವಿ ಇದರಲ್ಲಿ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ನಿಮ್ಮ ಕಾಮೆಂಟ್ ಓದೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆನಾ? ಸೊ ಗೃಹ ಪ್ರವೇಶದ ವ್ಲಾಗ್ ನಿಮಗೆ ಅನಿಸ್ತಿರ್ಬೋದು ಅಕ್ಕ ತಂಗಿ ಇಬ್ಬರು ಸ್ವಲ್ಪ ಸೇಮ್ ಥರ ಆಗ್ತಾರೆ ಅಂತ. ಫ್ರೆಂಡ್ಸ್, ನಾನು ನಿಮಗೆ ಒಂದು ಹೇಳ್ತೀನಿ, ನಾವು ಸೇಮ್ ಒಂದು 4-5 ವ್ಲಾಗ್ ಹಾಕೋದ್ರಲ್ವ, ನನಗೆ ಅದು ಕಡಿಮೆನೇ ಅನಿಸುತ್ತೆ. ಬಿಕಾಸ್ ನನಗೆ ಹೆಂಗೆ ಗೊತ್ತಾ, 24 ಅವರ್ಸಲ್ಲಿ ಒಂದು ಸೆಕೆಂಡು ಕ್ಯಾಪ್ಚರ್ ಆಗಬೇಕು, ಒಂದು ಸೆಕೆಂಡ್ ವ್ಲಾಗು ಹೋಗಬೇಕು ಅಂತ ನನಗಿರೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಯೂಟ್ಯೂಬ್ ಬಂದು ನನ್ನ ಲಕ್ಷ್ಮಿ ಇಟ್ಕೊಂಡು ನಿಜ ಹೇಳ್ತಾ ಇರೋದು. ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ವ್ಯೂಸ್ಗೋಸ್ಕರ ಅಲ್ಲ. ಫಸ್ಟ್ ನಾನು ಹೇಳ್ತೀನಿ, ವ್ಯೂಸ್ಗೋಸ್ಕರ ಅಲ್ಲ. ಇದು ಬಂದು ಇವಾಗ ನೋಡಿ, ನಾನು ಇವಾಗ ಏನು ಎಡಿಟ್ ಮಾಡಬೇಕಾದ್ರೆ ನಾನು ಇದೆಲ್ಲ ನೋಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ನನಗೆ ಎಷ್ಟು ಏನೋ ಒಂಥರ ಪ್ರೌಡ್ ಫೀಲಿಂಗು, ಕಣ್ಣಲ್ಲಿ ನೀರು, ಆ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಒಂದು ಬರುತ್ತಲ್ಲ ಗೈಸ್, ಆ ಒಂದು ಡಿವೈನ್ ವೈಬ್ ಒಂಥರ ಸಖತ್ ಅನಿಸ್ತೈತೆ. ಆ್ಯಂಡ್ ನಾನು ಅದನ್ನೇ ಹೇಳ್ತೀನಿ, ಎಲ್ರಿಗೂ ಪ್ರತಿಯೊಬ್ಬರಿಗೂ ದೇವರಿಗೆ ಭಾಗ್ಯ ಕೊಡಲಿ ಅಂತಲೇ ಕೇಳ್ಕೊತೀನಿ. ಅದೇನೋ ಗೊತ್ತಿಲ್ಲ ಗೈಸ್, ಬಟ್ ಇತ್ತೀಚೆಗೆ ಅಲ್ಲ, ಈ ಮನೆಗೆ ಬಂದಮೇಲೆ ನನಗೆ ಜಾಸ್ತಿ ಒಂಥರ ದೇವ್ರ ಮೇಲೆ ಇನ್ನೂ ಜಾಸ್ತಿ ಭಕ್ತಿ. ಮತ್ತು ಅದೇನೋ ಗೊತ್ತಿಲ್ಲ, ಮತ್ತು ಏನೇ ಕೆಟ್ಟದಾದರೂ ಅಥವಾ ತಪ್ಪಾದರೂ ಕೂಡ, ತಪ್ಪಾಗ್ತಾ ಇದ್ದರೆ ಅಥವಾ ತಪ್ಪಾದರೂ ಕೂಡ ಅಲ್ವಾ, ದೇವ್ರಿದ್ದಾನೆ, ದೇವ್ರು ನೋಡ್ಕೋತಾನೆ ಅನ್ನೋದು ಒಂದು ಭರವಸೆ ಜಾಸ್ತಿ. ಆಮೇಲೆ ನನಗೆ ಇನ್ನು ಮುಂದೆ ಬರೀ ಒಳ್ಳೆಯದೇ ಆಗುತ್ತೆ ಅಂತ ಒಂದು ಪಾಸಿಟಿವಿಟಿ ಜಾಸ್ತಿ ಬಂದಿದೆ. ಆಮೇಲೆ ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ನಾನು ಜಾಸ್ತಿ ಕಲಿತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ದಾರೆ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಮಗೆ ಹೇಳಿ ಅಂತ. ಸೊ ನಾನು ಇನ್ನೂ ಅದು ಕಲಿತಾ ಇದ್ದೀನಿ, ಅದು ವರ್ಕ್ ಕೂಡ ಆಗ್ತಾ ಇದೆ. ಅದು ಹೇಗೆ, ಅದ್ರ ಬಗ್ಗೆ ನಾನು ನಿಮಗೆ ಫ್ಯೂಚರ್ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್. ಬಟ್ ಏನು ಹೇಳಲಿ, ತುಂಬ ಚೆಂದ ಅನಿಸಿದೆ ಗೈಸ್. ಸೊ ಏನು ಗೊತ್ತಾ, ಈ ವ್ಲಾಗ್ಸ್ ನನ್ನ ಹತ್ರ ಇನ್ನೂ ಏನಾದರೂ ಕ್ಲಿಪ್ಪಿಂಗ್ಸ್ ಇದೆಯಲ್ಲೋ ಖಂಡಿತವಾಗ್ಲೂ ನಾನು ಅದನ್ನೂ ಹಾಕೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇಲ್ಲ. ಇನ್ನು ಕ್ಯಾಮ್ರಾಮ್ಯಾನ್ ಏನು ಈ ಥರ ಸಿನಿಮ್ಯಾಟಿಕ್ ವೀಡಿಯೋಸ್ ಎಲ್ಲ ಕೊಡ್ತಾರಲ್ವ, ಸೊ ಅದನ್ನು ಮಾತ್ರ ಹಾಕ್ತೀನಿ. ಸೊ ಪ್ಲೀಸ್, ನನಗೆ ಗೊತ್ತಿರೋ ಪ್ರಕಾರ ನನಗೇನು ಅನಿಸ್ತು ಗೊತ್ತಾ, ನೀವು ಕೊಡ್ತಿರೋ ಸಪೋರ್ಟು, ಕಾಮೆಂಟ್ಸ್ ಎಲ್ಲ ಓದಿದ್ರೆ ನಂಗೆ ನಿಜವಾಗ್ಲೂ ಅನಿಸುತ್ತೆ ನಿಮಗೆಲ್ಲೂ ಬೋರ್ ಆಗ್ತಾಯಿಲ್ಲ. ನೀವು ಪ್ರತಿಯೊಬ್ಬರೂ ಸಹ ನನಗೆ ಬರೀ ಪಾಸಿಟಿವ್ ಕಾಮೆಂಟ್ ಕೊಡ್ತಾ ಇದ್ದೀರಾ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ಪರ್ಸ್ನಲ್ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ನನಗೆ ಗೊತ್ತು ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಒಬ್ಬೊಬ್ಬರು ಕಾಮೆಂಟ್, ಒಬ್ಬೊಬ್ಬರು ವ್ಯೂಸ್, ಒಬ್ಬೊಬ್ಬರು ಲೈಕ್ಸ್, ಒಬ್ಬೊಬ್ಬರು ಸಬ್ಸ್ಕ್ರಿಪ್ಷನ್ ಕೂಡ ಅಲ್ಲ, ನಾನು ಯಾವಾಗಲೂ ಚಿರಋಣಿ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನಗೆ ಒಂದು ರೂಪದಲ್ಲಿ ನೀವೆಲ್ಲರೂ ನನಗೆ ದೇವ್ರೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗೋವಿಂದ ಹರೇ ಗೋವಿಂದ
ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಅನಾಥ ರಕ್ಷಕ ಗೋವಿಂದ. ಸೊ ಮೇಲ್ಗಡೆ ಹಾಲು ಉಗ್ಸೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕೆಳಗೆ ನಮ್ಮ ಮನೆಗೆ ಬಂದಿದ್ವಿ ಮತ್ತು ಪೂಜೆಗೆ ಅಂತ ಕೂತ್ಕೊಂಡ್ವಿ. ಆ್ಯಂಡ್ ಸತ್ಯನಾರಾಯಣ ಪೂಜೆ ಏನಿರುತ್ತಲ್ಲ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇನ್ನೂ ಒಂದು ಸುಮಾರಷ್ಟು ಜನ ನನಗೆ ಕೇಳ್ತಾ ಇರಿ ಲಕ್ಷ್ಮಿ ಡೆಕೋರೇಷನ್ ಎಷ್ಟಾಯಿತು ಅಂತ. ಸೊ ನನಗೆ ಅಂದರೆ ದೇವ್ರದ್ದು ಇವಾಗ ಇನ್ನೇನು ಸತ್ಯನಾರಾಯಣ ಪೂಜೆಗೆ ಡೆಕೋರೇಷನ್ ಮಾಡಿದ್ದೀರಲ್ಲ ನಿನ್ನೆ ಸಂಜೆ ಮತ್ತು ಇವಾಗ ಗಣೇಶ ಹೋಮ ಎಲ್ಲ ಸೇರಿ ನನಗೆ 45 ಒಳಗಾಗಿದೆ. ಸೊ ಇದೆಲ್ಲ ಹೂವು ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್, ನಮಗೆ ಯಾವ ರೀತಿ ಡೆಕೋರೇಷನ್ ಬೇಕು ಅವತ್ತಿನ ಟೈಮಲ್ಲಿ ಹೂವದ ರೇಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಮಗೆ ಬಂದು ಐನೂರು ಸ್ವಾಮಿ ನಮಗೆ ಫಸ್ಟಿಂದನೇ ತುಂಬ ಪರಿಚಯ. ಅಂದರೆ ಅಕ್ಕ ಮದುವೆ ಟೈಮ್ ಆಲ್ಮೋಸ್ಟ್ ಒಂದು 8 ವರ್ಷ 10 ವರ್ಷದಿಂದ ನಮಗೆ ತುಂಬ ಚೆನ್ನಾಗಿ ಪರಿಚಯ ಅವರು. ಸೊ ಅದಕ್ಕೇ ಅವ್ರು ನಮಗೆ ಸ್ವಲ್ಪ ಕಡಿಮೆಲೇ ಮಾಡಿಕೊಟ್ರು. ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಮಹಾಗಣಪತಯೇ ನಮಃ ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಕರ್ಮ ನಿರ್ವಿಘ್ನಂ ಗುರು ನಿರ್ವಿಘ್ನಂ ಗುರು ಹೌದಾ ಸರಿ ಕಳಿಸ್ತೀನಿ. ಓ ಹೌದಾ ಯಾರಾದ್ರೂ ಒಬ್ಬರು ಲಡ್ಡುನ ಕರ್ಕೊಬನ್ನಿ. ಅದೇನು ಒಬ್ಬರು ಪಾಪ ಅಂಕಲ್ ವಾಶ್ರೂಮ್ ನಾರಾಯಣ ಸ್ವಾಮಿ ನಮಃ ದ್ವಾರಪಾಲ ಪೂಜಾಂ ಸಮರ್ಪಯಾಮಿ ಪೀಠ ಪೂಜಾಖ್ಯಂ ಜಗರ್ಮಕರೇಜೆ ಪೀಠಸ್ಯಾದೋ ಭಾಗ್ಯಾಧಾರ ವ್ಯಕ್ತಿ ನಮಃ ಕೂರ್ಮಾಯ ನಮಃ ದಕ್ಷಿಣ ಕ್ಷೀರೋದದೇ ನಮಃ ಸಿಂಹಾಯ ನಮಃ ಸಿಂಹಾಸನಂ ಧ್ಯಾನೇ ಕೋಟಿ ನಮಃ ಪಂಚಾಮೃತ ಸ್ಥಾನಾನಂತರೇ ಶುದ್ಧೋದಕ ಸ್ಥಾನಕ್ಯಂ ಚ ಕರ್ಮ ಕಲಿಷ್ಯೆ. ಕೈಯಲ್ಲಿ ಇಟ್ಕೋಬೇಕು. ನೀರು ಹಾಕ್ತಾರೆ ಕ್ಲೀನಾಗಿ ಸ್ವಲ್ಪ ನೀರು ಹಾಕ್ತಾ ಇದೆ ಕ್ಲೀನಾಗಿ ಕೊಡ್ಬೋದು. ಕ್ಲೀನಾಗಿ ತೊಳಿಬೇಕು ಪ್ರತಿಮೆ. ನಾನಾತೀರ್ಥಂ ತೋಯಂ ಸುಗಂಧಂ ಚ ವಿಮಿಶ್ರಿತಂ ದಾನಾರ್ಥಂ ಚ ಪ್ರಯಚ್ಛಾಮಿ ಸ್ವೀಕುರುಷ್ವ ದಯಾನಿಧೇ. ಸತ್ಯನಾರಾಯಣ ಸ್ವಾಮಿ ನಮಃ ಶುದ್ಧೋದಕ ಸ್ಥಾನಂ ಸಮರ್ಪಯಾಮಿ. ಸಾಕು ನೀನು ತೊಳೆಯಬೇಕು, ಅಪ್ಪನ ಕೈಯಲ್ಲಿ ಇಟ್ಕೊಳ್ಳಿ ಆಯ್ತಾ. ಹಾಗೆ ನೀರಾಕಿ ಕ್ಲೀನಾಗಿ ತೊಳಿಬೇಕು. ಆಯ್ತಲ್ಲ, ಈ ತೊಳೆದಿರೋದ ಒಂದು ಅರಿಶಿನ ಕುಂಕುಮೆಲ್ಲ ಹಚ್ಚೇವ. ನಿಖಿಲ ಗುಣಗಣಾಲು ಅನಿತ್ಯ ನಿರ್ಮುಕ್ತ ದೋಷಃ ದರ್ಶನಮೇನೋ ದೋಷಿ ನಿರ್ಮಾಣದೋನಃ ವಾಗರ್ತ ನಿವತಂ ಕೃತ್ಯೋ ವಾಗರ್ತ ಪ್ರತಿವರ್ತಯೇ ಜಗದಪ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಸುಮುಖೋ ಸುಂದರತರೋ ಸುನಾಥೋ ಸುಖಚಿತ್ತನೋ ಸುರಾರಾಜಿತವಾದಾಭ್ಯೋ ನಮಃ ನಾರಾಯಣೋತ್ತಮಃ ಆವಾಹಿತ ದೇವತಾಭ್ಯೋ ನಮಃ ಕರ್ಪೂರ ಮಂಗಳದಿನಾಚನಂ ಸಮರ್ಪಯಾಮಿ. ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಾಃ ಕೇಶವಂ ಪ್ರತಿ ಗಚ್ಚತಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭಂ ಲೀಲಯಾ ವಿತದಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ಸತ್ಯನಾರಾಯಣ ಸ್ವಾಮಿ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಛತ್ರಂ ಸಮರ್ಪಯಾಮಿ. ಚಾಮರಂ ಸಮರ್ಪಯಾಮಿ. ದರ್ಪಣಂ ಸಮರ್ಪಯಾಮಿ. ನೃತ್ಯಗೀತವಾದಿತ್ರಾಣಿ ಸಮಸ್ತ ರಾಜೋಪಚಾರ ಪೂಜಾಸ್ಯ ಪುಷ್ಪಾಣಿ ಸಮರ್ಪಯಾಮಿ. ಮಂತ್ರಪುಷ್ಪಂ ಸಮರ್ಪಯಾಮಿ. ಮಂತ್ರಪುಷ್ಪಂ ಸಮರ್ಪಯಾಮಿ. ಕಾವೇರಿ ವಿರಜಾತೋಯಂ ಕಪಿಲಾವಾರಿಮಿಟ್ಟಿದಂ ಮಯಾ ನಿವೇದ್ಯೋ ಮತ್ಯಾಸ್ತೋಯಂ ಪ್ರತಿಗೃಹ್ಯತಾಂ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಓಂ ಯನ್ಮಯಾ ಭಕ್ತಿಯುಕ್ತಿ ಓಂ ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭಂ ಲೀಲಯಾ ವಿತದಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ವಿದ್ಯಾ ಬುದ್ಧಿ ಧನೇಶ್ವರ್ಯ ಪುತ್ರ ಪೌತ್ರಾದಿ ಸಂಪದಾ ಪುಷ್ಪಾ. ವಿಶೇಷವಾಗಿ ದಾಂಪತ್ಯ ಜೀವನವು ಸುಖಮಯವಾಗಿ ನಡೆಯುವಂತಹ ಯೋಗವಾದ್ಯವನ್ನು ನಾನೇ ಖಂಡಿಸಿಕೊಡ್ತೇನೆ ಅಂತ ಹೇಳಿ ನಾರದ ಮಹರ್ಷಿಗಳಿಗೆ ಎಲ್ಲವನ್ನು ನಾರಾಯಣ ದೇವರು ತಿಳಿಸ್ತಾರೆ. ಆನಂತರ ನಾರದ ಮಹರ್ಷಿಗಳು ಯಾವ ರೀತಿಯಾಗಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಅದನ್ನೆಲ್ಲ ದೇವರ ಹತ್ರ ತಿಳ್ಕೊಂಡು ಆನಂತರ ಪುನಃ ವೈಕುಂಠ ಲೋಕದಿಂದ ಭೂಲೋಕಕ್ಕೆ ಬರ್ತಾರೆ. ನೈಮಿಷಾರಣ್ಯ ಅಂತೇಳಿ ನಿಮಿಷ ಮಾತ್ರದಲ್ಲಿ ಬೇಡಿದ್ದನ್ನು ಕೊಡುವಂಥ ಒಂದು ಕಲ್ಪವೃಕ್ಷಕ್ಕೆ
ಸದೃಶವಾದಂತಹ ವಟದ ಹತ್ರ, ಮರದ ಹತ್ರ ಕೂತ್ಕೊಂಡು ಸೂತ ಪುರಾಣಿಕರು, ಶವನಕಾದಿ ಋಷಿಗಳೆಲ್ಲ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಾರದ ಮಹರ್ಷಿಗಳು ಹೋಗಿ ಸೂತ ಪುರಾಣಿಕರಿಗೆ ತಿಳಿಸ್ತಾರೆ, ಮಾಡ್ಕೊಂಡು ಬರ್ತಾರೆ. ಭಗವಂತನ ಅನುಗ್ರಹದಿಂದಾಗಿ ವಂಶೋದ್ಧಾರಕನನ್ನು ಪಡಿತಾರೆ. ಅರ್ಧಾದ್ಮೇಲೆ ಭಗವಂತನನ್ನು ಮರೆಯುವುದಿಲ್ಲ. ದೇವರು ನಮಗೆ ಇಷ್ಟೆಲ್ಲ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲರ ಒಳಗೂಡಿಕೊಂಡು ಸತ್ಯನಾರಾಯಣ ದೇವರ ಪೂಜೆಯನ್ನು ಸಮುದ್ರದ ಹತ್ತಿರ ಕೂತ್ಕೊಂಡು ಪೂಜೆಯನ್ನು ಮಾಡ್ತಾರೆ. ಅಲ್ಲಿ ಸ್ಟಾರ್ಟ್ ಮಾಡಿ ನೀರಲ್ಲಿ ಆಫ್ ಇದೆ, ಆನ್ ಮಾಡಿಕೊಂಡು ಅಲ್ಲಿ ಗ್ರೀನ್ ಬಟನ್ ಇದೆಯಲ್ಲ, ಅದು 3 ಸೆಕೆಂಡ್ ಇಟ್ಕೊಳ್ಳಿ. ರೆಡಿ ಅದನ್ನ ಮುಟ್ಬೇಕಾದ್ರೆ ಹಾಗೆ ಇರಲಿ ಅಂತ ಹೇಳಿ ಇಟ್ಕೊಂಡು ಮನೆಗೆ ಹೋಗ್ತಾಳೆ. ಅಮ್ಮ ಕೇಳ್ತಾಳೆ, ಲೀಲಾವತಿ ಮಗಳೇ ಕಲಾವತಿ, ನೀನು ಯಾಕೆ ಲೇಟ್ ಆಯ್ತು ಇವತ್ತು ಬರುವಾಗ? ಇಲ್ಲದಿದ್ರೆ ಕರೆಕ್ಟಾಗಿ ಟೈಮಿಗೆ ಮನೆಗೆ ಬರ್ತಾ ಇತ್ತು. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಮನೆಯ ಯಜಮಾನ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿಕೊಂಡು ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ರು. ನಾನು ಸ್ವೀಕಾರವನ್ನು ಮಾಡ್ಕೊಂಡು ಬಂದಿದ್ದೇನಮ್ಮ, ನಿಮಗೂ ಸ್ವಲ್ಪ ಪ್ರಸಾದ ತಂದಿದ್ದೇನೆ ಅಂತ ಹೇಳಿ ಕೊಟ್ಟಾಗ ಅವರಿಗೆ ಆಗ ಜ್ಞಾನೋದಯ ಆಗ್ತದೆ. ನಮಗಿಷ್ಟೆಲ್ಲ ಕಷ್ಟಗಳು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಆ ಸ್ವಾಮಿಯ ಪೂಜೆಯನ್ನು ಮಾಡದ್ದೇ ದೊಡ್ಡ ಅಪರಾಧ. ಇವತ್ತೇ ಹೋಗಿ ಪೂಜೆ ಮಾಡುವ ಅಂತ ಹೇಳಿ ಮನೆಯ ಹತ್ತಿರದಲ್ಲಿರುವಂಥ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ತಾರೆ. ಪೂಜೆಯೆಲ್ಲ ಮುಗಿದ ಮೇಲೆ ತೀರ್ಥ ಪ್ರಸಾದವನ್ನು ಎಲ್ಲವನ್ನು ಸ್ವೀಕಾರವನ್ನು ಮಾಡಿಕೊಂಡು ಪ್ರಸಾದವನ್ನು ಹಿಡ್ಕೊಂಡೇ ಮನೆಗೆ ಬರ್ತಾರೆ. ಮರು ದಿವಸ ಏನಾಗುತ್ತೆ, ರಾಜನಿಗೆ ಅಲ್ಲಿ ಅವನಿಗೆ ಶಕುನ ಬಿದ್ದು ಬೀಳ್ತದೆ. ಈ ನಿನ್ನ ಕಾರಾಗೃಹದಲ್ಲಿರುವಂತಹ ಸಾಧು ಮತ್ತು ಅಳಿಯರನ್ನು ಈಗಲೇ ಬಿಡಬೇಕು ಅಂತ ಹೇಳಿ ಭಗವಂತನ ಅಪ್ಪಣೆ ಆದ ಕಾರಣ ಆಗ ಅವರನ್ನು ಕರೆದು ಮಂಗಳಾದಿ ಸ್ನಾನಾದಿಗಳನ್ನೆಲ್ಲ ಮಾಡಿಸಿ ಅವರನ್ನು ವಿಚಾರಣೆ ಮಾಡದೆ ಅವರಿಗೆ ಬೇಕಾದಷ್ಟು ದ್ರವ್ಯಗಳನ್ನೆಲ್ಲ ಕೊಟ್ಟು ಅವರನ್ನು ಕಳಿಸಿಬಿಡ್ತಾರೆ. ಈ ಸಾಧು ರಾಜ ಬೇಕಾದಷ್ಟು ಕೊಟ್ಟಿದ್ದಾನೆ, ಇದನ್ನೆಲ್ಲವನ್ನು ಹಡಗಿನೊಳಗೆ ಹಾಕೊಂಡು ನಮ್ಮ ಊರಿಗೆ ಹೊರಡುವ ಅಂತ ಹೇಳಿ ಹಾಕೊಂಡು ಹೊರಡಬೇಕು ಅಂತಾದಾಗ ಸತ್ಯನಾರಾಯಣ ದೇವರೇ ಒಂದು ಸನ್ಯಾಸಿ ವೇಷವನ್ನು ತೊಟ್ಕೊಂಡು ಬರ್ತಾರೆ. ಸಾಧು ಹತ್ರ ಬಂದು ಕೇಳ್ತಾರೆ, ಈ ಹಡಗಿನೊಳಗೆ ಏನಿದೆ ಅಂತ. ಅಲ್ಲಿಯೂ ಸುಳ್ಳನ್ನು ಹೇಳ್ಬಿಡ್ತಾರೆ, ಇದರಲ್ಲಿ ಏನಿಲ್ಲ ಸ್ವಾಮಿ, ಕಸ ಗಡ್ಡಿ ಬಳ್ಳಿಗಳು ಮಾತ್ರ. ಅವ್ರು ಏನು ಮಾಡ್ತಾರೆ, ರಥಾಸ್ತು ಅಂತ ಹೇಳಿ ಅಲ್ಲಿಯೂ ಹೋಗಿ ಕೂತ್ಕೊಂಡಿರ್ತಾರೆ, ಅವನ ಹತ್ತಿರದಲ್ಲಿ ಕೂತ್ಕೊಂಡಿರ್ತಾರೆ. ಹಡಗು ಅಲ್ಲಿಗೆ ತೇಲಿಗೆ ಶುರುವಾಗ್ತದೆ. ಇದನ್ನು ನೋಡಿದಂತಹ ಸಾಧಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ತನಕ ಭದ್ರವಾಗಿತ್ತು ಹಡಗು, ಈಗ ಯಾಕೆ ತೇಲ್ತಾ ಇದೆ ಅಂತೇಳಿ ಹಡಗಿನೊಳಗೆ ಹೋಗಿ ನೋಡ್ತಾರೆ. ಎಲ್ಲ ಕಸ ಕಡ್ಡಿಗಳೆಲ್ಲ ತುಂಬಿ ತುಳ್ತಾ ಇರ್ತದೆ, ವಜ್ರ ವೈಡೂರ್ಯಗಳೆಲ್ಲವೂ ಮಾಯವಾಗಿ ಹೋಗಿರ್ತದೆ. ಇದನ್ನು ನೋಡಿದಂತಹ ಸಾಧು ಅಳಿಯನನ್ನು ಕರೆದು ಹೇಳ್ತಾನೆ, ನೀನು ಮಾತ್ರ ಇಲ್ಲಿ ಇರಬೇಕು, ನಾನು ಸನ್ಯಾಸಿಯನ್ನು ಹೋಗಿ ಕ್ಷಮೆಯನ್ನು ಬೇಡ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗ್ತಾನೆ. ಹೋದ ಕೂಡಲೇ 2 ಪಾದವನ್ನು ಮಾತ್ರ ಗಟ್ಟಿಯಾಗಿ ಕೊಡ್ತಾನೆ. ನಾವು ತಿರುಪತಿ ತಿಮ್ಮಪ್ಪನನ್ನು ದರ್ಶನ ಮಾಡಲಿಕ್ಕೆ ಹೋಗ್ತೇವೆ, ಎಲ್ಲಿಯೇ ದೇವಸ್ಥಾನಕ್ಕೆ ಹೋದರೂ ಮೊದಲಿಗೆ ನಾವು ಪಾದವನ್ನು ನೋಡಬೇಕು, ಆನಂತರ ಹೃದಯವನ್ನು ನೋಡಬೇಕು, ಆನಂತರ ಶಿರಸ್ಸನ್ನು ನೋಡಬೇಕು. ಆಗ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಶಾಸ್ತ್ರವೇ ಹೇಳ್ತದೆ. ತಿರುಪತಿಗೆ ಹೋದರೆ ನೋಡಲಿಕ್ಕೆ ಆಗಲ್ಲ, ಪಾದವನ್ನು ನೋಡುವಷ್ಟು ಪುರುಸೊತ್ತಿರುವುದಿಲ್ಲ, ಎಲ್ಲರೂ ಕಳ್ತಾ ಇರ್ತಾರೆ. ಆದರೆ ನಾವು ಮೊದಲಿಗೆ ನೋಡಬೇಕಾದದ್ದು ನಮ್ಮ ಕರ್ತವ್ಯ ಏನು ಅಂತ ಹೇಳಿದರೆ ಭಗವಂತನ ಪಾದ, ಆನಂತರ ಹೃದಯ, ಶಿರಸ್ಸನ್ನು ನೋಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತದೆ ಅಂತ ಹೇಳಿ ಶಾಸ್ತ್ರವೇ ಹೇಳ್ತದೆ. ಇವನು ಹೋಗಿ ಪಾದವನ್ನು ಹಿಡಿದ ಕಾರಣ ಅವನ ಪಾಪಗಳೆಲ್ಲ ಪರಿಹಾರ ಆಗ್ತದೆ, ಅವನಿಗೆ ಜ್ಞಾನೋದಯ ಪ್ರಾಪ್ತಿಯಾಗಿರ್ತದೆ ಸಾಧಿಗೆ. ಆನಂತರ ಭಗವಂತನ ಹತ್ರ ಕ್ಷಮೆಯನ್ನು ಬೇಡ್ಕೊಂಡು ನಾಮಸ್ಮರಣೆಯನ್ನು ಮಾಡಿಕೊಂಡು ಹರಗಿನ ಹತ್ರ ಬರ್ತಾನೆ. ವಜ್ರ ವೈಡೂರ್ಯಗಳು ತುಂಬಿ ತುಳುತ್ತಾ ಇರ್ತದೆ. ಇದನ್ನು ನೋಡಿದಂಥ ಅವನಿಗೆ ಬಹಳ ಸಂತೋಷವಾಗ್ತದೆ. ಎಲ್ಲರ ಅವನು ತಮ್ಮ ಊರಿಗೆ ಹೊರಡ್ತಾನೆ, ಅವರಿಗೂ ತಿಳಿಸ್ತಾನೆ, ನಾವು ಬರ್ತಾ ಇದ್ದೀವಿ ಅಂತೇಳಿ. ಲೀಲಾವತಿ ಮತ್ತು ಕಲಾವತಿ ಅವರು ಮನೆಯ ಹತ್ತಿರದಲ್ಲಿರುವಂಥ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನು ಪುನಃ ಮಾಡಿಸ್ತಾರೆ. ಆನಂತರ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡದೆ ಗಂಡನ ನೋಡುವ ತವಕದಿಂದ ದರದರನ್ನು ಓಡ್ಕೊಂಡು ಬರ್ತಾರೆ. ಪುನಃ ಹಡಗು ಮುಳುಗಿಗೆ ಶುರುವಾಗ್ತದೆ. ಅಂತರ್ವಾಣಿಯಾಗಿ ಭಗವಂತ ಸಾಧಿಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದಾನೆ, ನಿನ್ನ ಮಗಳು ಮತ್ತು ನಿನ್ನ ಹೆಂಡತಿ ಲೀಲಾವತಿ ಮತ್ತು ಕಲಾವತಿ ಪೂಜೆಯನ್ನು ಮಾಡಿ ಪ್ರಸಾದವನ್ನೇ ತಿರಸ್ಕಾರ ಮಾಡಿದ ಬಂದ ಕಾರಣ ನಿನ್ನ ಹಡಗು ಮುಳುಗ್ತಾ ಇದೆ. ಅವರು ತೀರ್ಥ ಪ್ರಸಾದವನ್ನು ಎಲ್ಲವನ್ನು ಸ್ವೀಕಾರವನ್ನು ಮಾಡಿಕೊಂಡು ಬಂದರೆ ಹಡಗು ಮೇಲೆ ಬರ್ತದೆ ಅಂತ ಹೇಳಿದ ಕೂಡಲೇ ಅವರು ಹೋಗಿ ತೀರ್ಥ ಪ್ರಸಾದವನ್ನು ಎಲ್ಲವನ್ನು ಸ್ವೀಕಾರವನ್ನು ಮಾಡಿಕೊಂಡು ಹಡಗಿನ ಹತ್ರ ಬರ್ತಾರೆ. ಇಬ್ಬರು ಲೀಲಾವತಿ ಮತ್ತು ಕಲಾವತಿ ಬಂದ ಕೂಡಲೇ ಹಡಗು ಮೇಲೆ ಬರ್ತಾ ಇರ್ತದೆ. ಇದನ್ನು ನೋಡಿದಂಥ ಅವನಿಗೆ ಬಹಳ ಸಂತೋಷವಾಗ್ತದೆ. ಆನಂತರ ಎಲ್ಲರೂ ಒಳಗೂಡಿಕೊಂಡು 48 ದಿವಸಗಳ ಕಾಲ ಮನೆಯಲ್ಲಿಯೇ ವಿಜೃಂಭಣೆಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ. ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಟ್ಟಿದ್ದಾರೆ ಅಂತ ಹೇಳಿ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 5ನೇ ಅಧ್ಯಾಯದಲ್ಲಿ ಕೇಳ್ತಾರೆ, ಸ್ವಾಮಿ ಇನ್ನು ಯಾರಾದರೂ ಪೂಜೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದವರು ಇದ್ದಾರಾ ಅಂತೇಳಿ. ಗೋಪಾಲಕರು
ಹಸುವನ್ನು ಕಾಯುವಂತಹ ಗೋಪಾಲಕರು ಎಲ್ಲರೂ ಒಡಗೂಡಿಕೊಂಡು ಸತ್ಯನ ದೇವರ ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ. ಹೀಗೆ ಅಲ್ಲಿಗೆ ಅಂಗಧ್ವಜ ಎಂಬ ಅರಸ ಬಂದಿರ್ತಾನೆ. ಈ ಗೋಪಾಲಕರು ಎಲ್ಲರ ಒಡಗೂಡಿಕೊಂಡು ಸತ್ಯನ ದೇವರ ಪೂಜೆ ಮಾಡಿದ ಪ್ರಸಾದವನ್ನು ಅಂಗಧ್ವಜನಿಗೆ ಹೋಗಿ ಕೊಡ್ತಾನೆ. ಕೊಟ್ಟಾಗ ಅಂಗಧ್ವಜ ಏನು ಮಾಡ್ತಾನೆ, ಈ ಗೋಪಾಲಕರು ಪೂಜೆ ಮಾಡಿದ ಪ್ರಸಾದವನ್ನು ನಾನು ಸ್ವೀಕಾರ ಮಾಡಿದರೆ ನನ್ನ ಘನತೆ ಗೌರವಕ್ಕೆ ಕುಂದು ಬರ್ತದೆ ಅಂತ ತಿಳ್ಕೊಂಡು ಪ್ರಸಾದವನ್ನು ತಿರಸ್ಕಾರವನ್ನು ಮಾಡ್ತಾನೆ. ನಾನಾ ರೀತಿಯಾಗಿ ಅವನು ಕಷ್ಟಗಳನ್ನು ಅನುಭವಿಸ್ತಾನೆ. ಆನಂತರ ಅವನಿಗೆ ಜ್ಞಾನೋದಯ ಆಗಿ ಎಲ್ಲರ ಒಳಗೂಡಿಕೊಂಡು ಸತ್ಯನ ದೇವರ ಪೂಜೆಯನ್ನು ಮಾಡಿಕೊಂಡು ಬರ್ತಾನೆ. ಹೀಗೆ ತನ್ನ ಪಾಪಗಳನ್ನೆಲ್ಲವನ್ನು ಪರಿಹಾರವನ್ನು ಮಾಡಿಕೊಂಡು ಆ ಭಗವಂತನ ಅನುಗ್ರಹವನ್ನೇ ಪಟ್ಟಿದ್ದಾನೆ ಅಂತ ಹೇಳಿ. ಸೊ ಇವಾಗ ಇಲ್ಲಿ ದೇವ್ರ ಹಾಡು ಆಡಬೇಕಿತ್ತು. ನಾನು ಆ್ಯಕ್ಚುಲಿ ಫಸ್ಟೇ ನಮ್ಮ ಐನೂರಿಗೆಲ್ಲ ಹೇಳಿದ್ದೆ ನಮಗೆಲ್ಲ ಹಾಡು ಆಡಬೇಕು ಅಂತ. ಬಟ್ ಏನು ಗೊತ್ತಾ, ಟೈಮ್ ಕನ್ಸ್ಟೆಂಟ್ ಕೂಡ ಆಯಿತು. ಸರಿ ಆಯಿತು, ಒಂದು 2 ಹಾಡು ಹಾಡೋಣ ಅಂದ್ಕೊಂಡು ಒಂದು 2 ಹಾಡನ್ನ ಆಡಿದ್ವಿ. ಬಟ್ ನನಗೆ ಲಿರಿಕ್ಸ್ ಬೇಕಿತ್ತು. ಏನು ಗೊತ್ತಾ ಗೈಸ್, ನಾವು ಮನೆಯಲ್ಲಿ ನಾವು ಒಬ್ಬೊಬ್ಬರೇ ಹಾಡಿದಾಗ ಓಕೆ ಈ ಪರವಾಗಿಲ್ಲ ಹಂಗೆ ಹಿಂಗೆ ಅನಿಸುತ್ತೆ. ಬಟ್ ಇಷ್ಟು ಜನದ ಮುಂದೆ ಅದು ದೇವ್ರ ಹಾಡು ಒಂದು ಚೂರು ತಪ್ಪು ಲಿರಿಕ್ಸ್ ಆಗಿಬಿಟ್ರೆ ಆಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತೆ ಅಂತ ಅಂದ್ಕೊಂಡು ನಾನು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹೌದು, ನಾನು ಇವಾಗಲೇ ಹೇಳ್ತೀನಿ, ನಾನು ಹಾಡು ಹಾಡೋದ್ರಲ್ಲಿ ಪರ್ಫೆಕ್ಟ್ ಅಂತೂ ಅಲ್ವೇ ಅಲ್ಲ. ನಾನು ಇನ್ನೂ ಕಲಿತಾ ಇದ್ದೀನಿ. ನನಗೆ ಇಷ್ಟ, ನಾನು ಕಲಿತಾ ಇದ್ದೀನಿ, ಇನ್ನೂ ಕಲ್ತಿಲ್ಲ. ಬಟ್ ಐ ಆಮ್ ಸ್ಟಿಲ್ ಇನ್ ಅ ಪ್ರೊಸೆಸ್ ಟು ಲರ್ನ್. ಓಕೆನಾ? ಸೊ ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ, ನನಗೆ ಹಾಡು ಹಾಡೋಕ್ಕೆ ಬರಲ್ಲ ಅಂತ. ಬರುತ್ತೆ, ಬಟ್ ಅಲ್ಪ ಸ್ವಲ್ಪ ತಪ್ಪ ಆಗುತ್ತೆ. ಯಾವ ಬಂದ್ರಿ ನಾರಾಯಣ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಅಕ್ಷಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞವದೇ ದೈವೀ ಸ್ವಸ್ತಿರ್ಮಾನುಷೇಭ್ಯಃ ಓರ್ಗಂಧಿಕಾತ್ ಭೇಷಜಂ ತನ್ನೋ ಅಸ್ತ್ವದ್ವಿಪದೇ ಶಂಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಆವಾಯುಧ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಮಂತ್ರ ಪುಷ್ಪಂ ಸಮರ್ಪಯಾಮಿ. ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. रक्षान्दारयामि स्वस्ति प्रजाभ्य परिपालयन्तः न्यायेन मार्गेण मयि मयेषाः गो ब्राह्मणेभ्यः शुभवन्तु नित्यं लोकाः समस्तः सुखिनो भवन्तु आर्यवक्षतुर्जन्यावतरे सस्यशालिनी देशोऽयं शोभरहितः सज्जना सन्तु निर्भयाः अपुत्रा पुत्रिणः सन्तु नमो ब्रह्मण्य देवाय वो ब्राह्मण हिताय जगद्हिताय कृष्णाय श्री गोविंदाय नमो नमः प्रदक्षिण नमस्कारान् समर्पयामि पुनः पूजा किंच कर्म करेहि ज्ञानवाहनादि सर्वोपचार षोडशोपचार पूजार्थे पुष्पाणि समर्पयामि श्रीराम राम रामेति रमे रामे मनोरमे राम ದೇವ್ರಿಗೆ ಹಾಕ್ಬೇಕಾ ನಾವು ದೇವ್ರಲ್ಲಿ सहित सत्यनारायण स्वामी परमात्मा प्रियता सुप्रीतो वरदो भवतो सर्वं श्री कृष्णार्पणमस्तु धर्माचरण काले मध्ये मंत्रातंत्र स्वरवर्ण सर्वलोप प्रायश्चित्तार्थं नामत्रय जपः करिष्ये अच्युताय नमः अनंताय नमः गोविंदाय नमः अच्युताय नमः
ಡಿಲೇ ಬರುತ್ತೆ. ಅಲ್ಲಿ ದೊಡ್ಡ ನೋಟ್ ಇದ್ರೆ ಇಟ್ಕೊಳ್ಳಿ. ಆರ್ತಿ ಮಾಡ್ತಾರೆ. ದೀಪಣ್ಣ ಇದ್ದಾರೆ. ಇಲ್ಲಿ ದೇವ್ರ ಮನೇಲಿ ಇತ್ತು. ಶ್ರೀ ವಿಷ್ಣು ಪಾದೋದಕಂ ಪಾವನಂ ಇತ್ಯಾದಿಗತ್ತೆಗಳೇ ಪರೆ ಔಷಧಂ ಜಾಹ್ನವೀತೋಜಂ ಯಜ್ಞೋ ನಾರಾಯಣೋರೀಃ ಪ್ರಥಮೋ ಹನುಮನ್ನಾಮಾದ್ವಿತೀಯೋ ಭೀಮೈ ವಚನ್ ಪೂರ್ಣಂ ಪ್ರತ್ಯನುಗೀಯತ್ವ ಭಗವತ್ ಕಾರ್ಯಸಾಧಕಾಃ ಅಭ್ರಮಂ ಮಂಗಲೈಕಂ ಅಜಲಂ ವಿಮಲಂ ದದನ್ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾವಾಹಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾನ್ ಲೋಕಾಭಿರಾಮಂ ಶ್ರೀರಾಮಂ. ಸಲ ಮಾಡಿಸ್ತಾ ಇದೆಯಾ? ನೀವು ಆಡೇಲಿ ಪರವಾಗಿಲ್ಲ. ಅಷ್ಟೇ ಒಂದೇ ಲೈನ್, ಅದ್ರ ಮೇಲೆ ಜಾಸ್ತಿ ಆಡಕ್ ಹೋಗಲ್ಲ. ನೋಟ್ ಆಗಿದ್ದಿದ್ರೆ ಒಂಚೂರು ಎಕ್ಸ್ಟ್ರಾ ಆಗಿರೋದು. ಫೋಟೋ ತಗೊಂಡ್ಬಿಡ್ತೀನಿ. ಎಲ್ಲ ಮುಂದೆ ನೋಡಿ, ಹಾಗೆ ಕೈ ಇಟ್ಕೊಂಡು ಇಲ್ಲಿ ನೋಡಿ ಲಡ್ಡು ನೀವು ಸೇರಿಸಿನಿ. ಓಕೆ ಹೋಗೇ ಬಿಟ್ರು ಅವರು ಪ್ರಸಾದ ಬಿಟ್ಬಿಟ್ಟು ಹಂಗೆ ಅದು ಫಸ್ಟ್ ಇದು ಆಲ್ರೆಡಿ ಇನ್ನೊಂದ್ಸಲಿ ಬೇಕು ಅಂದ್ರೆ ಒಂದು ಕಪ್ಪಲ್ಲಿ ಹಾಕೊಡ್ತೀನಿ ಬಿಡಿ ಹೋಗಿ. ಊಟ ಆಗಿಲ್ಲ ಅವ್ರು ಎಕ್ಸ್ಟ್ರಾ ಪೇಮೆಂಟ್ ಕೇಳ್ತಾರೆ, ಮರಿಬೇಡಿ ಅದಕ್ಕೆ. ಅದು ಗೊತ್ತಿಲ್ದಿರಾನೆ ನೀವು ಇದು ಮಾಡ್ತಾ ಇದ್ದೀರಾ. ನಾವು ಅವರು ಮಾಡಿದ್ದೀವಿ, ಕಂಟೆಂಟ್ ಎಲ್ಲ ಮಾಡಿರೋದಕ್ಕೆಲ್ಲ ಡೀಲ್ ಮಾಡಿದ್ದೀವಿ. ಈ ಬ್ಲಾಗಿಗೆ ಮಾತ್ರ 50% ನನಗಪ್ಪ. ಸೊ ನಾನು ಸುಮಾರು ಸತಿ ಇದನ್ನ ಶೇರ್ ಮಾಡಿದ್ದೀನಿ. ನಾನು ಪ್ರತಿ ಸತಿನೂ ಅಷ್ಟೇ ಒಬ್ಬರು ಮನೆಗೆ ಸತ್ಯನಾರಾಯಣ ಪೂಜೆಗೆ ಅಂತ ಹೋಗ್ತಿದ್ರೆ ಪ್ರತಿ ಸತಿನೂ ಒಂದೇ ಬೇಡ್ಕೋತಿದ್ದೆ, ದೇವರೇ ನಮಗೂ ಈ ಒಂದು ಭಾಗ್ಯ ಕೊಡಪ್ಪ, ನೀವು ನಮ್ಮನೆಯಲ್ಲೂ ಬಂದು ಕೂರಬೇಕು, ನಾವು ನಿಮ್ಮನ್ನ ಪೂಜಿಸಬೇಕು ಅಂತ. ಸೊ ದೇವ್ರು ಇವಾಗ ನಮಗೆ ಈ ಭಾಗ್ಯ ಕೊಟ್ಟಿದ್ದಾರೆ. ಇವತ್ತು ದೇವರು ನಮ್ಮ ಮನೇಲಿ ಬಂದು ಕೂತ್ಕೊಂಡಿದ್ದಾರೆ ಆ್ಯಂಡ್ ನಾವು ಪೂಜಿಸ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ನಿಮ್ಮ ಮನೆಗೂ ಬರ್ತಾರೆ ಆ್ಯಂಡ್ ನಿಮಗೂ ಈ ಒಂದು ಸ್ವಂತ ಮನೆ, ಸ್ವಂತ ಸೈಟ್ದು ಗುಡ್ ನ್ಯೂಸ್ ಆದಷ್ಟು ಬೇಗ ಬರುತ್ತೆ. ಸೊ ಒಂದೇ ಹೇಳೋದು ಗೈಸ್, ನಾವು ಕಷ್ಟಪಟ್ಟರೆ ನಮ್ಮ ಲೈಫಲ್ಲಿ ಎಲ್ಲನೂ ಸಿಗುತ್ತೆ. ಕಷ್ಟಪಡಬೇಕು ಹಾಗೂ ನಮ್ಮ ಒಳ್ಳೆತನದಲ್ಲಿ ನಾವು ಇರಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಓಕೆನಾ, ಮತ್ತೆ ನೆಕ್ಸ್ಟ್ ಹೋಗೋದು ಸಿಗೋಣ. ಅಲ್ಲಿ ತನಕ ಬಾಯ್, ಟಾಟಾ, ಟೇಕ್ ಕೇರ್.